ನಮಸ್ತೆ ಎಲ್ಲರಿಗೂ. ಪದ್ಮಾ ಜ್ಯೋತಿಷ್ಯ ಶಾಸ್ತ್ರಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತಿನ ಈ ಒಂದು ಸಿಂಹ ರಾಶಿಯವರ ಬಗ್ಗೆ ಏನೆಲ್ಲ ಶುಭ ಫಲಗಳು ಇವೆ ಅಂತ ಇವಾಗ ನಾವು ನೋಡ್ತಾ ಹೋಗೋಣ. ನನ್ನ ಆತ್ಮೀಯ ಸಿಂಹ ರಾಶಿಯವರೇ, ಇವತ್ತು ನೀವು ಈ ವಿಡಿಯೋನ ವೀಕ್ಷಿಸುತ್ತಿದ್ದೀರಿ ಎಂದರೆ ಇದನ್ನ ಬರೀ ಒಂದು ಕಾಕತಾಳೀಯ ಅಥವಾ ತಾನಾಗಿಯೇ ನಡೆದ ಘಟನೆ ಎಂದು ಭಾವಿಸಬೇಡಿ. ಈ ವಿಶಾಲ ಬ್ರಹ್ಮಾಂಡದ ಯಾವುದೋ ಒಂದು ಅತ್ಯಂತ ಶಕ್ತಿಶಾಲಿ ಅದೃಶ್ಯ ಶಕ್ತಿ ನಿಮ್ಮನ್ನ ಇಲ್ಲಿಗೆ ಕರೆತಂದಿದೆ. ಕಳೆದ ಕೆಲವು ತಿಂಗಳುಗಳಿಂದ ಅಥವಾ ವರ್ಷಗಳಿಂದ ನೀವು ಮನಸ್ಸಿನಲ್ಲಿ ಅನುಭವಿಸುತ್ತಿರುವ ಆ ಬೆಂಕಿ, ಹೃದಯದಲ್ಲಿ ಬಚ್ಚಿಟ್ಟುಕೊಂಡಿರುವ ಆ ಅಸಹನೀಯ ನೋವು ಮತ್ತು ಯಾರ ಬಳಿಯೂ ಹೇಳಿಕೊಳ್ಳಲಾಗದ ಆ ಒಂದು ಏಕಾಂಗಿತನ, ಇದೆಲ್ಲ ಈಗ ಕಾಲಚಕ್ರವೇ ಉತ್ತರ ನೀಡಲು ಸಜ್ಜಾಗಿದೆ. ಮುಖದ ಮೇಲೆ ಈ ಸುಳ್ಳು ಮುಗುಳ್ನಕ್ಕು, ಒಳಗಡೆ ದುಃಖದ ಬಿರುಗಾಳಿಯನ್ನೇ ಹೊತ್ತು ತಿರುಗುತ್ತಿದ್ದೀರಿ ಅಲ್ವೇ? ನಾನು ಎಲ್ಲರಿಗೂ ಒಳ್ಳೆಯದನ್ನೇ ಬಯಸುತ್ತೇನೆ, ಪ್ರತಿಯೊಬ್ಬರಿಗೂ ನನ್ನ ಕೈಲಾದ ಸಹಾಯ ಮಾಡುತ್ತೇನೆ. ಆದರೂ ನನಗೇಕೆ ಈ ಒಂದು ಪರಿಸ್ಥಿತಿ? ನನ್ನನ್ನು ಪ್ರೀತಿಸಬೇಕಾದವರೇ ನನಗೆ ಏಕೆ ಬೆನ್ನಿಗೆ ಚೂರಿ ಹಾಕಿದರು? ಈ ಕಷ್ಟದ ಸಮಯದಲ್ಲಿ ನನ್ನ ಜೊತೆ ನಿಲ್ಲಲು ಯಾರೂ ಇಲ್ಲವೇಕೆ ಎನ್ನುವ ಪ್ರಶ್ನೆಗಳು ನಿಮ್ಮ ರಾತ್ರಿಗಳ ನಿದ್ರೆಯನ್ನು ಕಸಿದುಕೊಂಡಿವೆ. ಆದರೆ ಕೇಳಿ ಸಿಂಹ ರಾಶಿಯವರೇ, ಸಿಂಹವು ಎಂದಿಗೂ ಕಾಡಿನಲ್ಲಿ ಕಣ್ಣೀರು ಹಾಕಿ ಕುಳಿತುಕೊಳ್ಳುವುದಿಲ್ಲ. ಸಿಂಹ ತನ್ನ ಗಂಭೀರತೆಯಿಂದ ಗರ್ಜಿಸುವ ಸಮಯ ಈಗ ಬಂದಿದೆ. ನಿಮ್ಮ ಗ್ರಹಗಳ ಚಲನೆಯಲ್ಲಿ ನವಗ್ರಹಗಳ ಒಂದು ಸ್ಥಾನ ಪಲ್ಲಟದಲ್ಲಿ ಹಾಗೂ ಶನಿದೇವ ಮತ್ತು ಈ ಗುರು ಬೃಹಸ್ಪತಿಯ ಮಂಗಳಕರ ದೃಷ್ಟಿಯಲ್ಲಿ ಅತ್ಯಂತ ಅಪರೂಪದ, ಇತಿಹಾಸದಲ್ಲೇ ಕಾಣಿಸದ ಈ ಶಕ್ತಿಶಾಲಿ ರಾಜಯೋಗ ರೂಪುಗೊಳ್ಳುತ್ತಿದೆ. ಮುಂದಿನ 48 ಗಂಟೆಗಳು ನಿಮ್ಮ ಇಡೀ ಜೀವನದ ಗತಿಯನ್ನೇ ಸಂಪೂರ್ಣವಾಗಿ ಬದಲಾಯಿಸಲಿವೆ. ಸಿಂಹರಾಶಿಯಲ್ಲಿ ಜನ್ಮ ತಾಳಿದ ಪ್ರತಿಯೊಬ್ಬ ವ್ಯಕ್ತಿಯಲ್ಲೂ ಹುಟ್ಟಿನಿಂದಲೇ ಒಂದು ಈ ರಾಜಸಿಕ ಗುಣವಿರುತ್ತೆ. ನೀವು ಯಾರ ಮುಂದೆನೂ ಭಿಕ್ಷೆ ಬೇಡುವವರಲ್ಲ, ಯಾರ ಮೇಲೆಯೂ ವ್ಯರ್ಥವಾಗಿ ಅವಲಂಬಿತವಾಗುವವರೇ ಅಲ್ಲವೇ ಅಲ್ಲ. ನಿಮ್ಮ ಸ್ವಂತ ಶ್ರಮ, ನಿಮ್ಮ ಪ್ರಾಮಾಣಿಕತೆ ಮತ್ತು ನಿಮ್ಮ ಆತ್ಮಗೌರವವೇ ನಿಮ್ಮ ಅತೀ ದೊಡ್ಡ ಬಲ. ಆದರೆ ಕಳೆದ ಕೆಲವು ಸಮಯದಿಂದ ರಾಹು ಮತ್ತು ಕೇತುಗಳ ನಕಾರಾತ್ಮಕ ಪ್ರಭಾವ ಹಾಗೂ ಶನಿಯ ಈ ಒಂದು ಕಠಿಣ ಪರಿಪಕ್ವತೆಯ ಕಾಲ ನಿಮ್ಮ ಈ ಒಂದು ಆತ್ಮವಿಶ್ವಾಸ ಕಸಿದುಕೊಳ್ಳಲು ಪ್ರಯತ್ನಿಸುತ್ತಿತ್ತು. ನಿಮಗೆ ಒಮ್ಮೊಮ್ಮೆ ಅನಿಸಿರಬಹುದು, ನನ್ನ ಜಾತಕದಲ್ಲೇ ಬರೀ ದುಃಖ ಬರೆಯಲಾಗಿದೆಯಾ? ನಾನು ಎಷ್ಟೇ ಶ್ರಮವಹಿಸಿ ದುಡಿದರೂ ಹಣವೇಕೆ ಕೈಯಲ್ಲಿ ನಿಲ್ಲುತ್ತಿಲ್ಲ? ನನ್ನ ಕುಟುಂಬದಲ್ಲೇ ನನ್ನ ಮಾತಿಗೆ ಬೆಲೆ ಇಲ್ಲದಂತಾಗಿದೆಯಲ್ಲ ಎಂದು. ಆದರೆ ನೆನಪಿಡಿ, ಬ್ರಹ್ಮಾಂಡವು ಅತ್ಯಂತ ದೊಡ್ಡ ಪರೀಕ್ಷೆಯನ್ನು ಯಾರಿಗೆ ನೀಡುತ್ತದೆಯೋ ಅವರಿಗೆ ನೀಡುವ ಬಹುಮಾನವು ಅಷ್ಟೇ ದಿವ್ಯವಾಗಿರುತ್ತೆ. ನೀವು ಕತ್ತಲೆಯಲ್ಲಿ ಕುಳಿತು ಸುರಿಸಿದ ಪ್ರತಿಯೊಂದು ಹನಿ ಕಣ್ಣೀರಿಗೂ ಈಗ ಆ ಬ್ರಹ್ಮಾಂಡ ಲೆಕ್ಕ ನೀಡಲಿದೆ. ಮುಂದಿನ 48 ಗಂಟೆಗಳ ಒಳಗೆ ನಿಮ್ಮ ಬದುಕಿನಲ್ಲಿ ನಡೆಯಲಿರುವ ಈ 3 ಅಸಾಧ್ಯವೆನಿಸುವ ಮಹಾಪವಾಡಗಳು ಮತ್ತು ಅವುಗಳಿಗಿಂತ ಮುಂಚಿತವಾಗಿ ನಿಮ್ಮ ಸುತ್ತಮುತ್ತ ಕಾಣಿಸುವ ಈ ಒಂದು 5 ಸ್ಪಷ್ಟ ದೈವಿಕ ಸಂಕೇತಗಳು ಇವತ್ತು ನಾನು ವಿವರವಾಗಿ ತಿಳಿಸಿಕೊಡಲಿದ್ದೇನೆ. ಈ ಒಂದು ಪ್ರತಿಯೊಂದು ಮಾತು ಅತ್ಯಂತ ಏಕಾಗ್ರತೆಯಿಂದ ಕೇಳಿ. ಒಂದೇ ಒಂದು ಕ್ಷಣವನ್ನು ನಿಸ್ಸಾರವಾಗಿ ಕಳೆಯಬೇಡಿ, ಏಕೆಂದರೆ ಈ ಜ್ಞಾನ ನಿಮ್ಮ ಭವಿಷ್ಯವನ್ನು ಇಲ್ಲಿ ಪುನರಾರಂಭಿಸುತ್ತೆ. ಈಗ ನಿಮ್ಮ ಬಾಗಿಲನ್ನು ತಟ್ಟಲಿರುವ ಆ ಮೊದಲನೇ ಪವಿತ್ರ ಸಂಕೇತದ ಬಗ್ಗೆ ನಾವು ತಿಳಿಯೋಣ. ಈ ಸಂಕೇತವು ಇಂದಿನ ರಾತ್ರಿಯಿಂದಲೇ ಅಥವಾ ಮುಂದಿನ ಕೆಲವು ಗಂಟೆಗಳಲ್ಲೇ ನಿಮ್ಮ ಅನುಭವಕ್ಕೆ ಬರುತ್ತೆ. ನಿಮ್ಮ ಮನಸ್ಸಿನಲ್ಲಿ ಇಷ್ಟು ದಿನಗಳಿಂದ ಕಾಡುತ್ತಿದ್ದ ಆ ಒಂದು ಅಗಾಧವಾದ ಉದ್ವೇಗ, ಅನಗತ್ಯ ಭಯ ಮತ್ತು ಕತ್ತಲೆಯಲ್ಲಿ ನಿರಂತರವಾಗಿ ಓಡಾಡುತ್ತಿದ್ದ ವಿಚಾರಗಳ ಬಿರುಗಾಳಿ ದಿಢೀರನೆ ಶಾಂತವಾಗಲು ಪ್ರಾರಂಭಿಸುತ್ತೆ. ನಿಮ್ಮ ಹೆಗಲ ಮೇಲಿದ್ದ ಯಾವುದೋ ಒಂದು ಬೃಹತ್ ಭಾರ ಯಾರೋ ಕೆಳಗಿಳಿಸಿದಂತಹ ಹಗುರವಾದ ಅನುಭವ ನಿಮಗಾಗುತ್ತೆ. ಇದು ಬರೀ ಮಾನಸಿಕ ಬದಲಾವಣೆಯಲ್ಲ, ಇದು ನಿಮ್ಮ ಸುತ್ತಲಿರುವ ನಕಾರಾತ್ಮಕ ಶಕ್ತಿಗಳು ತೊಲಗುತ್ತಿರುವುದರ ಸ್ಪಷ್ಟ ಕುರುಹು. ಇದರೊಂದಿಗೆ ರಾತ್ರಿ ಮಲಗಿರುವಾಗ ನಿಮಗೆ ಅತ್ಯಂತ ಪವಿತ್ರವಾದ ಹಾಗೂ ರಹಸ್ಯಮಯವಾದ ಸ್ವಪ್ನಗಳು ಕಾಣಿಸುತ್ತೆ. ಅಂದರೆ ಉದಾಹರಣೆಗೆ ಯಾವುದೋ ಒಂದು ದೇವಸ್ಥಾನದ ಎತ್ತರವಾದ ಮೆಟ್ಟಿಲುಗಳು, ನೀವು ಹತ್ತುತ್ತಿರುವುದು, ಹಾಗೆ ಹರಿಯುವ ನಿರ್ಮಲವಾದ ಪವಿತ್ರ ಜಲ ಅಥವಾ ನದಿಯ ಒಂದು ದರ್ಶನ, ಈ ಭಗವಂತನ ಅಥವಾ ದೇವಿಯ ದಿವ್ಯ ವಿಗ್ರಹದ ಒಂದು ಪ್ರತ್ಯಕ್ಷ ದರ್ಶನ.
ನಿಮಗೆ ಈ ರೀತಿಯ ಅನುಭವ ಅಥವಾ ಈ ಒಂದು ಸ್ವಪ್ನ ಬಂದರೆ ತಕ್ಷಣ ತಿಳಿದುಕೊಳ್ಳಿ, ಮೇಲಿರುವ ಈ ಒಂದು ಈಶ್ವರ ನಿಮ್ಮ ದಿನ ಪ್ರಾರ್ಥನೆಯನ್ನು ಆಲಿಸಿದ್ದಾನೆ. ನಿಮ್ಮ ಕಷ್ಟದ ದಿನಗಳು ಶಾಶ್ವತವಾಗಿ ಅಂತ್ಯಗೊಳ್ಳುವ ಸಮಯ ತಲುಪಿದೆ. ಈ ದೈವಿಕ ಸಂಕೇತದ ಬೆನ್ನಲ್ಲೇ ನಿಮ್ಮ ಜೀವನಕ್ಕೆ ಕಾಲಿಡಲಿದೆ ನಿಮ್ಮ ಮೊದಲನೇ ಮಹಾಪವಾಡ. ಇದು ನೇರವಾಗಿ ನಿಮ್ಮ ಹಣಕಾಸು, ಉದ್ಯೋಗ, ಆರ್ಥಿಕ ಪ್ರಗತಿಗೆ ಸಂಬಂಧಿಸಿದೆ. ಕಳೆದ ಹಲವು ತಿಂಗಳುಗಳಿಂದ ನೀವು ಹಣದ ವಿಷಯದಲ್ಲಿ ವಿಪರೀತ ಸಂಕಷ್ಟ ಅನುಭವಿಸಿದ್ರಿ. ನೀವು 100% ಶ್ರಮ ಹಾಕಿದರೂ ಸಿಗಬೇಕಾದ ಫಲಿತಾಂಶ 10% ಇರುತ್ತಿರಲಿಲ್ಲ. ಯಾರೋ ನಿಮ್ಮ ಹಣವನ್ನು ಬಾಕಿ ಇಟ್ಟುಕೊಂಡು ಸಾಯಿಸುತ್ತಿದ್ರು, ಅಥವಾ ಹೂಡಿಕೆ ಮಾಡಿದ ಹಣ ಬ್ಲಾಕ್ ಆಗಿ ಹೋಗಿತ್ತು. ಆದಾಯದ ಎಲ್ಲ ದಾರಿಗಳು ಬಂದ್ ಆದಂತೆ ಭಾಸವಾಗುತ್ತಿತ್ತು. ಮುಂದಿನ 48 ಗಂಟೆಗಳಲ್ಲಿ ನೀವು ನಿರೀಕ್ಷಿಸದ ಹಠಾತ್ ಮೂಲದಿಂದ ಹಣ ಹರಿದು ಬರುತ್ತೆ. ಕಳೆದು ಹೋಗಿದೆ ಎಂದು ಭಾವಿಸಿದ್ದ ಹಣ ಅಥವಾ ಸ್ಥಗಿತಗೊಂಡಿದ್ದ ವ್ಯಾಪಾರ ವಹಿವಾಟುಗಳು ಇದ್ದಕ್ಕಿದ್ದಂತೆ ಚೇತರಗೊಳ್ಳುತ್ತೆ. ಉದ್ಯೋಗದಲ್ಲಿರುವವರಿಗೆ ದೊಡ್ಡ ಮಟ್ಟದ ಅವಕಾಶ ಅಥವಾ ಆರ್ಥಿಕ ಪ್ರಗತಿಯ ಶುಭವಾರ್ತೆ ಸಿಗುತ್ತೆ. ಆದರೆ ಇಲ್ಲೊಂದು ಕಠಿಣ ಎಚ್ಚರಿಕೆ ಕೂಡ ಇದೆ. ಈ ಸಮಯದಲ್ಲಿ ನಿಮ್ಮ ಆರ್ಥಿಕ ಯೋಜನೆಗಳನ್ನು ಅಥವಾ ನಿಮಗಾಗುವ ಲಾಭದ ವಿಚಾರವನ್ನು ನಿಮ್ಮ ಆಪ್ತರೆಂದು ಭಾವಿಸುವ ಯಾರೊಂದಿಗೂ ಹಂಚಿಕೊಳ್ಳಬೇಡಿ. ನಿಮ್ಮ ಪ್ರಗತಿಯನ್ನು ನೋಡಿ ಹೊಟ್ಟೆ ಹುರಿಯುವ, ನಿಮ್ಮ ಮುಂದೆ ಸಿಹಿಯಾಗಿ ಮಾತನಾಡಿ ಬೆನ್ನ ಹಿಂದೆ ಹಳ್ಳ ತೋಡುವ ಆಸ್ತಿನ ಹಾವಿನಂತಹ ಈ ಹುಸಿ ಮಿತ್ರರು ನಿಮ್ಮ ಸುತ್ತಲೂ ಇದ್ದಾರೆ. ಸಿಂಹರಾಶಿಯವರ ಅತಿ ದೊಡ್ಡ ದೌರ್ಬಲ್ಯವೇ ಎಲ್ಲರನ್ನ ಬೇಗನೆ ನಂಬೋದು. ಇನ್ನು ಮುಂದೆ ಆ ತಪ್ಪನ್ನು ಮಾಡಬೇಡಿ. ಈಗ ನಾವು ಬ್ರಹ್ಮಾಂಡವು ನಿಮಗೆ ನೀಡಲಿರುವ ಎರಡನೇ ಅತ್ಯಂತ ಸ್ಪಷ್ಟವಾದ ದೈವಿಕ ಸಂಕೇತದ ಬಗ್ಗೆ ಮಾತನಾಡೋಣ. ಈ ಒಂದು ಇಶಾರೆಯು ನಿಮ್ಮ ದಿನನಿತ್ಯದ ಜೀವನದಲ್ಲಿ, ನಿಮ್ಮ ಸುತ್ತಮುತ್ತಲಿನ ಜನರ ವರ್ತನೆಯಲ್ಲಿ ಅತ್ಯಂತ ವಿಚಿತ್ರವಾಗಿ ಗೋಚರಿಸಲಾರಂಭಿಸುತ್ತೆ. ನಿಮ್ಮ ಜೀವನದಲ್ಲಿ ವಿನಾಕಾರಣ ನಿಮ್ಮೊಂದಿಗೆ ಜಗಳವಾಡುತ್ತಿದ್ದವರು, ಕೆಲಸ ಮಾಡುವ ಸ್ಥಳದಲ್ಲಿ ಅಥವಾ ಕುಟುಂಬದಲ್ಲಿ ನಿಮ್ಮನ್ನು ಈ ಕ್ಷುಲ್ಲಕವಾಗಿ ಕಾಣುತ್ತಿದ್ದವರು, ಹಾಗೂ ನಿಮ್ಮ ಪ್ರತಿಯೊಂದು ಹೆಜ್ಜೆಯಲ್ಲೂ ಅಡೆತಡೆ ಉಂಟು ಮಾಡುತ್ತಿದ್ದ ಶತ್ರುಗಳು ತಾವಾಗಿಯೇ ನಿಮ್ಮಿಂದ ದೂರ ಸರಿಯಲು ಪ್ರಾರಂಭಿಸುತ್ತಾರೆ. ಅವರ ನಿಜವಾದ ಮುಖವಾಡಗಳು ಒಂದೊಂದಾಗಿ ಕಳಚಿ ಬೀಳುತ್ತೆ. ಪ್ರಕೃತಿಯೇ ನಿಮ್ಮ ಜೀವನದಿಂದ ಅಂತಹ ದುಷ್ಟ ಮತ್ತು ಸ್ವಾರ್ಥಿ ಜನರನ್ನು ಆಯ್ದು ಹೊರಗೆ ಹಾಕುವ ಪ್ರತಿಕ್ರಿಯೆ ಆರಂಭವಾಗುತ್ತೆ. ನಿಮಗೊಂದು ಅದ್ಭುತ ಅನುಭವವಾಗುತ್ತೆ. ನಿಮ್ಮ ಸುತ್ತಲೂ ಯಾವುದೋ ಒಂದು ದಿವ್ಯ ರಕ್ಷಣಾ ಕವಚ ಶೇಖರಣೆಯಾಗುತ್ತಿದೆ. ಇಷ್ಟು ದಿನ ನಿಮ್ಮನ್ನು ತುಳಿಯಲು ಯತ್ನಿಸಿದವರ ಶಕ್ತಿ ಕುಂದುತ್ತೆ. ಅಷ್ಟೇ ಅಲ್ಲ, ನೀವು ಎಂದಿಗೂ ಸಹಾಯವನ್ನು ನಿರೀಕ್ಷಿಸಿದ ಒಬ್ಬ ಅಪರಿಚಿತ ವ್ಯಕ್ತಿ ಅಥವಾ ಹಳೆಯ ಪರಿಚಿತರು ದಿಢೀರನೆ ನಿಮ್ಮ ಸಂಕಷ್ಟಕ್ಕೆ ಆಸರೆಯಾಗಿ ನಿಲ್ತಾರೆ. ಇದು ಬರೀ ಕಾಕತಾಳೀಯವಲ್ಲ, ನಿಮಗಾಗಿ ಜಗನ್ಮಾತೆಯು ಕಳುಹಿಸಿಕೊಡುವ ಪ್ರತ್ಯಕ್ಷ ಆಶೀರ್ವಾದ. ಕನ್ನಡಿಯ ಮುಂದೆ ನಿಂತು ನಿಮ್ಮ ಕಣ್ಣುಗಳನ್ನು ನೀವೇ ಒಮ್ಮೆ ನೋಡು. ನಿಮ್ಮ ಮುಖದಲ್ಲಿ, ಕಣ್ಣುಗಳಲ್ಲಿ ಇಷ್ಟು ದಿನಗಳಲ್ಲಿದ್ದ ಆ ನಿರಾಶೆಯ ಕತ್ತಲು ಮಾಯವಾಗಿ ಒಂದು ವಿಶಿಷ್ಟವಾದ ತೇಜಸ್ಸು ಹಾಗೂ ಜ್ವಾಲೆಯಂತಹ ಆತ್ಮವಿಶ್ವಾಸ ಎದ್ದು ಕಾಣುತ್ತೆ. ಈ ಕಠಿಣ ತಪಸ್ಸನ್ನು ಪೂರೈಸಿದ ಯೋಧನ ಮುಖದಲ್ಲಿ ಕಾಣುವ ಆ ಗಾಂಭೀರ್ಯ ನಿಮ್ಮದಾಗುತ್ತೆ. ನಾವು ನಿಮ್ಮ ಜೀವನದ ಅತ್ಯಂತ ಸೂಕ್ಷ್ಮ ಹಾಗೂ ಕಣ್ಣೀರು ತರಿಸುವ ಪುಟವನ್ನು ತೆರೆಯೋಣ. ಪ್ರೀತಿ ಮತ್ತು ಸಂಬಂಧಗಳ ವಿಷಯದಲ್ಲಿ ನೀವು ಅನುಭವಿಸಿದಷ್ಟು ಈ ನಂಬಿಕೆ ದ್ರೋಹವನ್ನು ಈ ಪ್ರಪಂಚದಲ್ಲಿ ಬಹುಶಃ ಬೇರ್ಯಾರೂ ಅನುಭವಿಸಿಲ್ಲ. ನೀವು ಒಂದು ಸಂಬಂಧವನ್ನು ಬೆಳೆಸಿದರೆ ಅದನ್ನು ಅರ್ಧ ಮನಸ್ಸಿನಿಂದ ಮಾಡುವುದಿಲ್ಲ. ನಿಮ್ಮ ಪ್ರಾಣವನ್ನೇ ಪಣಕ್ಕಿಟ್ಟು ನಿಮ್ಮ ಸಮಸ್ತ ಗೌರವವನ್ನು ಧಾರೆ ಎರೆದು ಆ ವ್ಯಕ್ತಿಯನ್ನು ಪ್ರೀತಿಸುತ್ತೀರಿ. ಅದು ನಿಮ್ಮ ಜೀವನ ಸಂಗಾತಿಯಾಗಿರಲಿ, ಪ್ರೇಮಿಯಾಗಿರಲಿ, ಅಥವಾ ಕ್ರೋಧವಿಲ್ಲದ ಸತ್ಯವಂತ ಮಿತ್ರನಾಗಿರಲಿ. ನೀವು ಅವರಿಗಾಗಿ ಇಡೀ ಜಗತ್ತನ್ನೇ ಎದುರು ಹಾಕಿಕೊಳ್ಳಲು ಸಿದ್ಧರಿದ್ದೀರಿ. ಆದರೆ ಬದಲಿಗೆ ನಿಮಗೆ ಸಿಕ್ಕಿದ್ದೇನು? ಬರೀ ಕಣ್ಣೀರು, ತೀವ್ರ ಹತಾಶೆ, ಬೆನ್ನಿಗೆ ಹಿರಿದ ಸೌದೆ ಮತ್ತು ಅಸಹಾಯಕರಾಗಿ ರಾತ್ರಿ ಇಡೀ ಬಿಕ್ಕಿ ಬಿಕ್ಕಿ ಅಳುವ ಪರಿಸ್ಥಿತಿ. ನನ್ನ ತಪ್ಪಾದರೂ ಏನಿತ್ತು? ನಾನು ಪ್ರೀತಿಸಿದ್ದೆ ನಾನಿಷ್ಟೊಂದು ಕಷ್ಟ ಅನುಭವಿಸಲು ಕಾರಣವೇ ಎಂದು ದೇವರೆದುರು ಕೈ ಮುಗಿದು ಅತ್ತ ರಾತ್ರಿಗಳು ಎಷ್ಟೋ. ನೀವು ಪ್ರಾಣಕ್ಕಿಂತ ಹೆಚ್ಚಾಗಿ ನಂಬಿದ ವ್ಯಕ್ತಿಯೇ ನಿಮ್ಮ ದುರ್ಬಲ ಕ್ಷಣದಲ್ಲಿ ನಿಮ್ಮನ್ನು ಕಸದಂತೆ ಎಸೆದು ಹೋದಾಗ ನಿಮ್ಮ ಹೃದಯ 100 ತುಂಡುಗಳಾಗಿತ್ತು ಅಲ್ವೇ? ಆದರೆ ಈಶ್ವರನ ನ್ಯಾಯದ ಗಡಿಯಾರದಲ್ಲಿ ತಡವಾಗಬಹುದು.
ಅನ್ಯಾಯಕ್ಕೆ ಜಾಗವಿಲ್ಲ. ಬ್ರಹ್ಮಾಂಡದ ನ್ಯಾಯದ ದಂಡ ಈಗ ಚಲಿಸಲು ಪ್ರಾರಂಭವಾಗಿದೆ. ಈ ಒಂದು ಆಳವಾದ ಭಾವನಾತ್ಮಕ ಗಾಯಗಳನ್ನು ಗುಣಪಡಿಸಲು ಬ್ರಹ್ಮಾಂಡವು ನಿಮಗೆ ನೀಡುತ್ತಿರುವ ಮೂರನೇ ಮಹಾ ಸಂಕೇತವೇ ಹೌದು. ಅಂದರೆ ಆಂತರಿಕ ವೈರಾಗ್ಯ. ಗಮನಿಸಿ, ಮುಂದಿನ ಕೆಲವು ಗಂಟೆಗಳಲ್ಲಿ ಯಾರ ಮೆಸೇಜ್ ಅಥವಾ ಫೋನ್ ಕಾಲಿಗಾಗಿ ನೀವು ಹುಚ್ಚರಂತೆ ಕಾಯುತ್ತಿದ್ದೀರೋ, ಯಾರ ಒಂದು ಮಾತಿಗಾಗಿ ತಪಸ್ಸಿನಂತೆ ಕಾಯುತ್ತಿದ್ದೀರೋ, ಆ ವ್ಯಕ್ತಿಯ ಮೇಲಿನ ಅನಗತ್ಯ ವ್ಯಾಮೋಹ ಮತ್ತು ಕಾಳಜಿ ನಿಮ್ಮ ಮನಸ್ಸಿನಿಂದ ಪೂರ್ತಿಯಾಗಿ ಕರಗಿ ಹೋಗುತ್ತೆ. ನಿಮ್ಮ ಹೃದಯದಲ್ಲಿ ಆ ವ್ಯಕ್ತಿಯ ಬಗ್ಗೆ ಇದ್ದ ತೀವ್ರ ತುಡಿತ ನಿಂತು ಒಂದು ರೀತಿಯ ತಟಸ್ಥ ಭಾವನೆ ಮೂಡುತ್ತೆ. ಯಾರಾದರೂ ನಿಮ್ಮನ್ನು ಒಂದು ರೇಗಿಸಿದರೆ ಅಥವಾ ನಿಮ್ಮ ಆತ್ಮ ಗೌರವಕ್ಕೆ ಧಕ್ಕೆ ತರಲು ಯತ್ನಿಸಿದರೆ, ಮೊದಲೆಲ್ಲ ಅತ್ತು ಕುಳಿತುಕೊಳ್ಳುತ್ತಿದ್ದ ನಿಮ್ಮ ಹೃದಯ ಈಗ ಕಲ್ಲಿನಂತೆ ಗಟ್ಟಿಯಾಗುತ್ತೆ. ನಿಮ್ಮ ಆತ್ಮ ಗೌರವವೇ ನಿಮಗೀಗ ಪ್ರಥಮ ಆದ್ಯತೆಯಾಗುತ್ತೆ. ಈ ಭಾವನೆ ಬಂದ ತಕ್ಷಣ ತಿಳಿಯಿರಿ, ಬ್ರಹ್ಮಾಂಡವು ನಿಮ್ಮ ಗಾಯಗಳಿಗೆ ಸ್ವತಃ ದೈವಿಕ ಮುಲಾಮು ಹಚ್ಚುತ್ತೆ. ಅಜ್ಞಾನದ ಬಂಧನದಿಂದ ನಿಮ್ಮ ಆತ್ಮ ಮುಕ್ತಿ ಪಡೆಯುತ್ತೆ. ಮತ್ತು ಈ ಒಂದು ಮೂರನೇ ಸಂಕೇತದ ಬೆನ್ನಲ್ಲೇ ನಿಮ್ಮ ಜೀವನದಲ್ಲಿ ಸಂಭವಿಸಲಿದೆ ಆ ಎರಡನೇ ಬೃಹತ್ ಪವಾಡ. ನಿಮ್ಮನ್ನು ಕಸದಂತೆ ಕಂಡು ನಿಮ್ಮ ಪ್ರೀತಿಯನ್ನ ಕಾಲಡಿ ತುಳಿದು ಈ ಮೆರೆದಿದ್ದರೆಲ್ಲ ಆ ಮೋಸಗಾರರು, ಅವರ ಜೀವನದಲ್ಲಿ ಈಗ ಬ್ರಹ್ಮಾಂಡವು ಬೃಹತ್ ಬಿರುಗಾಳಿಯನ್ನೇ ಎಬ್ಬಿಸಲಿದೆ. ಕರ್ಮದ ಒಂದು ನಿಯಮ ಅತ್ಯಂತ ಭೀಕರವಾಗಿರುತ್ತೆ. ಅವರು ನಿಮಗೆ ಯಾವ ಕಣ್ಣೀರು ನೀಡದಿದ್ದರೂ ಅದರ 10ರಷ್ಟು ದುಃಖವನ್ನು ಅನುಭವಿಸುವ ಸಮಯ ಅವರಿಗೆ ಎದುರಾಗಲಿದೆ. ಅವರು ನಿಮ್ಮ ಮೌಲ್ಯವನ್ನು ಅರ್ಥ ಮಾಡಿಕೊಳ್ಳಲಿದ್ದಾರೆ. ನೀವು ಎಂತಹ ಅಮೂಲ್ಯವಾದ ವಜ್ರವನ್ನು ಕಳೆದುಕೊಂಡಿದ್ದೇವೆ ಎಂಬ ಸತ್ಯ ಅವರಿಗೆ ಅರಿವಾಗಿ ಯಾವುದೋ ಒಂದು ನೆಪದಲ್ಲಿ ನಿಮ್ಮ ಬಳಿಗೆ ಹಿಂತಿರುಗಲು ಯತ್ನಿಸುತ್ತಾರೆ. ನಿಮ್ಮ ಮುಂದೆ ಕೈ ಮುಗಿದು ಕ್ಷಮೆ ಯಾಚಿಸಲು ಅಪಹಪಿಸುತ್ತಾರೆ. ಆದರೆ ಆ ಸಮಯದಲ್ಲಿ ಪವಾಡವೆಂದರೆ ನಿಮ್ಮ ಮುಖದಲ್ಲಿ ಕೇವಲ ಸಣ್ಣ ಮುಗುಳು ನಗುಳು ಇರುತ್ತಿತ್ತು ಹೊರತು ಅವರನ್ನು ಮತ್ತೆ ಒಳಗೆ ಕರೆಯುವ ಮೂರ್ಖತನವನ್ನು ನೀವು ಖಂಡಿತ ಮಾಡುವುದಿಲ್ಲ. ಏಕೆಂದರೆ ನಿಮ್ಮ ಸ್ಥಿರತೆ ಮತ್ತು ಘನತೆಗೆ ಈಗ ಸೂರ್ಯನಂತೆ ಪ್ರಜ್ವಲಿಸುತ್ತಿರುತ್ತೆ. ಈಗ ನಿಮ್ಮ ಜೀವನದಲ್ಲಿ ಗೋಚರಿಸಲಿರುವ ಅತ್ಯಂತ ರಹಸ್ಯಮಯ ಹಾಗೂ ಪವಿತ್ರವಾದ 4ನೇ ದೈವಿಕ ಸಂಕೇತದ ಕಡೆಗೆ ಗಮನ ಹರಿಸಿ. ಇದು ನಿಮ್ಮ ರಾತ್ರಿಯ ನಿದ್ರೆ ಹಾಗೂ ದಿನಚರಿಯಲ್ಲಿ ನೇರವಾಗಿ ಅನುಭವಕ್ಕೆ ಬರುತ್ತೆ. ಮುಂದಿನ ಕೆಲವು ದಿನಗಳಲ್ಲಿ ದಿನದ ಅತ್ಯಂತ ಪವಿತ್ರವಾದ ಸಮಯ ಅಂದರೆ ಬ್ರಹ್ಮ ಮುಹೂರ್ತದಲ್ಲಿ ಸೂರ್ಯೋದಯಕ್ಕಿಂತ ಮುಂಚಿನ ಬೆಳಗಿನ ಈ ಒಂದು 3 ರಿಂದ 5 ಗಂಟೆಯ ನಡುವೆ ಯಾವುದೇ ಅಲಾರಾಮ್ ಇಲ್ಲದೆ ನಿಮ್ಮ ನಿದ್ರೆ ತಾನಾಗಿಯೇ ತೆರೆದುಕೊಳ್ಳುತ್ತೆ. ಆದರೆ ಹೀಗೆ ಎಚ್ಚರವಾದಾಗ ನಿಮಗೆ ಯಾವುದೇ ರೀತಿಯ ಭಯ, ಆತಂಕ ಅಥವಾ ಹತಾಶೆ ಉಂಟಾಗುವುದಿಲ್ಲ. ಬದಲಾಗಿ ಅತ್ಯಂತ ಸಿಹಿಯಾದ ಪ್ರಶಾಂತವಾದ ಆಂತರಿಕ ನೆಮ್ಮದಿ ನಿಮ್ಮನ್ನು ಆವರಿಸುತ್ತೆ. ನಿಮ್ಮ ಮನೆಯ ವಾತಾವರಣದಲ್ಲಿ ಯಾರೋ ಪವಿತ್ರವಾದ ಸುಗಂಧ ದ್ರವ್ಯವನ್ನು ಅಥವಾ ಧೂಪವನ್ನು ಚೆಲ್ಲಿದಂತಹ ಅನುಭವವಾಗಬಹುದು. ಕೆಲವೊಮ್ಮೆ ನಿಮ್ಮ ಕಿವಿಯಲ್ಲಿ ಅತ್ಯಂತ ಮಂದವಾದ ಪವಿತ್ರವಾದ ಘಂಟಾನಾದ ಅಥವಾ ಮಂತ್ರ ಘೋಷಣೆಯ ಧ್ವನಿ ನಿಮಗೆ ಕೇಳಿಸುವಂತೆ ಭಾಸವಾಗಬಹುದು. ಭಯಪಡಬೇಡಿ, ಇದು ನಿಮ್ಮ ಕುಲದೇವತೆ ಮತ್ತು ನಿಮ್ಮ ಪಿತೃದೇವತೆಗಳ ಪ್ರತ್ಯಕ್ಷ ಆಶೀರ್ವಾದದ ಸಂಕೇತ. ಆ ಸಮಯದಲ್ಲಿ ದೈವಿಕ ಶಕ್ತಿಗಳು ಭೂಮಿಯ ಮೇಲೆ ಅತ್ಯಂತ ಸಕ್ರಿಯವಾಗುತ್ತವೆ. ಅಂತಹ ಸಮಯದಲ್ಲಿ ಎದ್ದು ಕಣ್ಣು ಮುಚ್ಚಿ 2 ನಿಮಿಷ ದೇವರಿಗೆ ಧನ್ಯವಾದವನ್ನು ಅರ್ಪಿಸಿ. ನಿಮ್ಮ ಮೇಲಿದ್ದ ಶಾಪಗಳೆಲ್ಲವೂ ಕರಗಿ ನೀರಾಗುತ್ತೆ ಎಂಬುದಕ್ಕೆ ಇದಕ್ಕಿಂತ ದೊಡ್ಡ ಸಾಕ್ಷಿ ಬೇಕೆ? ಈಗ ನಾವು 5ನೇ ಹಾಗೂ ಈ ಒಂದು ಮಹಾ ಸಂಕೇತವನ್ನು ನೋಡೋಣ. ಇದು ದೈವಿಕ ಅನುಗ್ರಹದ ಮುದ್ರೆಯಾಗಿದೆ. ಮುಂದಿನ 48 ಗಂಟೆಗಳಲ್ಲಿ ನೀವು ಮನೆ ಸ್ವಚ್ಛಗೊಳಿಸುವಾಗ ಅಥವಾ ದಾರಿಯಲ್ಲಿ ಹೋಗುವಾಗ ಹಲವು ದಿನಗಳಿಂದ ಕಳೆದು ಹೋಗಿ ನೀವು ಸಂಪೂರ್ಣವಾಗಿ ಮರೆತೇ ಬಿಟ್ಟಿದ್ದ ಯಾವುದೋ ಒಂದು ಪ್ರಿಯವಾದ ಅಥವಾ ಹಳೆಯ ಈ ನಾಣ್ಯ, ಹಣ ಇದ್ದಕ್ಕಿದ್ದಂತೆ ನಿಮ್ಮ ಕೈಗೆ ಸಿಗುತ್ತೆ. ಅದು ಸಿಕ್ಕ ತಕ್ಷಣ ಅದನ್ನು ಬರೀ ಕಾಕತಾಳೀಯ ಎನ್ನಬೇಡಿ. ಆ ಒಂದು ನಾಣ್ಯ ಅಥವಾ ವಸ್ತುವನ್ನು ಕಣ್ಣಿಗೆತ್ತಿಕೊಂಡು ಪವಿತ್ರವಾಗಿ ಇಟ್ಟುಕೊಳ್ಳಿ. ಅದು ಸಾಕ್ಷಾತ್ ಮಹಾಲಕ್ಷ್ಮಿಯ ಆಗಮನದ ಒಂದು ಸಂಕೇತ. ಅಷ್ಟೇ ಅಲ್ಲ, ನಿಮ್ಮ ಮನೆ ಬಾಗಿಲಿಗೆ ಹಸು, ನಾಯಿ ಅಥವಾ ಯಾವುದೋ ಅನಾಥ ಜೀವಿ ಬಂದು ನಿಂತರೆ ಅದನ್ನು ಬೆದರಿಸಿ ಓಡಿಸುವ ಮೂರ್ಖತನ ಮಾಡಬೇಡಿ. ನಿಮಗಿರುವ ದೈವಿಕ ಕೃಪೆಯನ್ನು ಪರೀಕ್ಷಿಸಲು ಮತ್ತು ಆಶೀರ್ವದಿಸಲು ಈ ಮೇಲಿನ ಶಕ್ತಿಗಳು ಅಂತಹ ರೂಪದಲ್ಲಿ ಬರುತ್ತೆ. ಆ ಜೀವಿಗೆ ನಿಮ್ಮ ಕೈಲಾದ ಆಹಾರ ಅಥವಾ ನೀರನ್ನು ನೀಡಿ.
ನಿಮ್ಮ ಜನ್ಮ ಜನ್ಮಾಂತರದ ಪಾಪಗಳು ಅಲ್ಲಿಗೆ ಕಳೆಯುತ್ತೆ. ಈ 5 ಸಂಕೇತಗಳು ಗೋಚರಿಸಿದ ಬೆನ್ನಲ್ಲೇ ನಿಮ್ಮ ಬದುಕಿನಲ್ಲಿ ಜರುಗಲಿದೆ ಆ 3ನೇ ಅತ್ಯಂತ ಭೀಕರ ಹಾಗೂ ಸುವರ್ಣ ಪವಾಡ. ಪ್ರತಿಯೊಬ್ಬ ಮನುಷ್ಯನಿಗೂ ತನ್ನ ಹೃದಯದ ಅತ್ಯಂತ ಆಳದಲ್ಲಿ ಒಂದು ಮಹಾನ್ ಆಸೆ ಇರುತ್ತೆ. ಕೆಲವರಿಗೆ ಸ್ವಂತ ಮನೆ ನಿರ್ಮಿಸುವ ಕನಸು, ಇನ್ನು ಕೆಲವರಿಗೆ ಇಷ್ಟಪಟ್ಟ ಉದ್ಯೋಗ ಅಥವಾ ಉದ್ಯಮದಲ್ಲಿ ಯಶಸ್ಸು, ಮತ್ತೆ ಕೆಲವರಿಗೆ ದೀರ್ಘಕಾಲದ ತೀವ್ರ ಆರೋಗ್ಯದ ಸಮಸ್ಯೆಯಿಂದ ಮುಕ್ತಿ ಅಥವಾ ಮಕ್ಕಳ ಭವಿಷ್ಯದ ಬಗೆಗಿನ ಮಹತ್ವಾಕಾಂಕ್ಷೆ. ಈ ಜನ್ಮದಲ್ಲಿ ಈ ಆಸೆ ಈಡೇರಲು ಸಾಧ್ಯವೇ ಇಲ್ಲ ಎಂದುಕೊಂಡು ನೀವು ಕೈಚೆಲ್ಲಿ ಕುಳಿತಿದ್ದೀರಲ್ಲವೇ? ಆದರೆ ಕೇಳಿ, ಮುಂದಿನ 48 ಗಂಟೆಗಳಲ್ಲಿ ಆ ಅಸಾಧ್ಯವೆನ್ನಿಸಿದ ಕೆಲಸಕ್ಕೆ ಸಂಬಂಧಿಸಿದಂತೆ ಒಂದು ದೊಡ್ಡ ಮಟ್ಟದ ಹಠಾತ್ ತಿರುವು ಸಿಗುತ್ತೆ. ವರ್ಷಗಳಿಂದ ಧೂಳು ಹಿಡಿಯುತ್ತಿದ್ದ ಫೈಲ್ಗಳು ದಿಢೀರನೆ ವೇಗ ಪಡೆದುಕೊಳ್ಳಲಿವೆ. ನೀವು ಕನಸಿನಲ್ಲೂ ಯೋಚಿಸಿದ ವ್ಯಕ್ತಿಯೊಬ್ಬರು ತಾವಾಗಿಯೇ ಬಂದು ನಿಮ್ಮ ಕಾರ್ಯಕ್ಕೆ ನೆರವಾಗಲಿದ್ದಾರೆ. ನಿಮ್ಮ ಮನೆಗಳಲ್ಲಿ ಇಷ್ಟು ದಿನದಲ್ಲಿದ್ದ ಶೋಕದ ಒಂದು ವಾತಾವರಣ ಮಾಯವಾಗಿ ಹಬ್ಬದ ವಾತಾವರಣ ನಿರ್ಮಾಣವಾಗಲಿದೆ. ನಿಮ್ಮನ್ನು ಕ್ಷುಲ್ಲಕವಾಗಿ ಕಂಡು ಅಪಹಾಸ್ಯ ಮಾಡಿದ್ದ ಆ ಸಂಬಂಧಿಕರು ಮತ್ತು ನೆರೆಹೊರೆಯವರು ಇವತ್ತು ನಿಮ್ಮ ಯಶಸ್ಸನ್ನು ನೋಡಿ ಬೆರಗಾಗಿ ನಿಮ್ಮ ಮುಂದೆ ತಲೆಬಾಗಿ ನಿಲ್ಲಲಿದ್ದಾರೆ. ಸಿಂಹರಾಶಿಯವರೇ, ಬೂದಿಯಿಂದ ಎದ್ದು ಬರುವ ಈ ಒಂದು ಫಿನಿಕ್ಸ್ ಹಕ್ಕಿಯಂತೆ ನಿಮ್ಮ ಈ ಒಂದು ಸಾಮ್ರಾಜ್ಯವನ್ನು ನೀವು ಮರುಸ್ಥಾಪಿಸಲಿದ್ದೀರಿ. ಕಳೆದ ಕೆಲವು ವರ್ಷಗಳಲ್ಲಿ ನೀವು ಮಾನಸಿಕ ಹಿಂಸೆ ಮಾತ್ರವಲ್ಲ, ದೈಹಿಕವಾಗಿಯೂ ಜರ್ಜರಿತರಾಗಿದ್ದೀರಿ. ದೇಹದಲ್ಲಿ ನಿರಂತರ ಆಯಾಸ, ಬೆನ್ನು ನೋವು, ತಲೆಭಾರ ಮತ್ತು ದೇವಸ್ಥಾನಗಳಿಗೆ ಅಲೆದರೂ ಕಡಿಮೆಯಾಗದ ಈ ಅಸ್ವಸ್ಥ ಅನಾರೋಗ್ಯ ನಿಮ್ಮನ್ನು ಕಾಡುತ್ತಿತ್ತು. ಅದು ಯಾವುದೇ ಕಾಯಿಲೆಯಲ್ಲ, ಬದಲಿಗೆ ನಿಮ್ಮ ಏಳಿಗೆಯನ್ನು ಸಹಿಸದ ಜನರು ನಿಮ್ಮ ಮೇಲೆ ಎಸೆದ ದೃಷ್ಟಿದೋಷ ಮತ್ತು ನಕಾರಾತ್ಮಕ ಶಕ್ತಿಯ ಪ್ರಭಾವವಾಗಿತ್ತು. ಆದರೆ ಈಗ ನಿಮ್ಮ ರಾಶ್ಯಾಧಿಪತಿಯಾದ ಸಾಕ್ಷಾತ್ ಶ್ರೀ ಸೂರ್ಯದೇವನು ಅತ್ಯಂತ ತೇಜೋಮಯ ರೂಪದಲ್ಲಿ ನಿಮ್ಮ ಗ್ರಹಚಾರವನ್ನು ಬೆಳಗುತ್ತಿದ್ದಾನೆ. ಆ ಎಲ್ಲ ದುಷ್ಟಶಕ್ತಿಗಳು ಸುಟ್ಟು ಭಸ್ಮವಾಗಲಿವೆ. ನಿಮ್ಮ ದೇಹದಲ್ಲಿ ಹೊಸ ಒಂದು ರಕ್ತದ ಹೊಸ ಚೈತನ್ಯ ಹರಿಯುತ್ತೆ. ಬೆಳಿಗ್ಗೆ ಏಳುವಾಗ ನವ ಯೌವನದ ಶಕ್ತಿ ಸದಾ ನಿಮ್ಮದಾಗಲಿದೆ. ಜೀವನದಲ್ಲಿ ನಂಬಿಕೆ ಮತ್ತು ತಾಳ್ಮೆ ಇದ್ದಲ್ಲಿ ನಿಮಗೆ ಎಲ್ಲ ಕೆಲಸದಲ್ಲೂ ಯಶಸ್ಸು ಸಿಗ್ತಾ ಹೋಗುತ್ತೆ, ಅದೃಷ್ಟ ನಿಮ್ಮದಾಗುತ್ತೆ. ಆದಷ್ಟು ಜೀವನದಲ್ಲಿ ಈ ಸರಳವಾದ ವಿಧಿವಿಧಾನಗಳನ್ನು ಬಳಸಿದ್ದೇ ಆಗಿದ್ದಲ್ಲಿ ಎಂತಹ ಈ ಒಂದು ಕಷ್ಟ ಕಾರ್ಪಣ್ಯಗಳಿಂದ ನಿಮಗೆ ಮುಕ್ತಿ ಅನ್ನೋದು ಸಿಗುತ್ತೆ. ಸರ್ವೇ ಜನ ಸುಖಿನೋ ಭವಂತು. ಎಲ್ಲರಿಗೂ ಸಹ ಧನ್ಯವಾದಗಳು.